ದಾಂಪತ್ಯ ಜೀವನ ಅಂದಮೇಲೆ ಸ್ವಲ್ಪ ಸಿಡುಕು, ಚಟುಗಳೋದು, ಒದರಾಡೋದು, ಜಗಳಾಡೋದು, ಮುನಿಸ್ಕೊಳ್ಳೋದು ಇರೋದೇ. ಈ ಮುನಿಸಿಕೊಳ್ಳೋದು ಜಗಳ ಯಾಕೆ ಬರ್ತಾವಪ್ಪ ಅಂತಂದ್ರೆ ನಮ್ಮ ನಮ್ಮ ಮೆಂಟಲ್ ಸ್ಟೇಟಸ್ ಮೂಲಕ, ನಮ್ಮ ವೈಚಾರಿಕತೆಯ ಮೂಲಕ. ಅವಳು ಸರಿ ಇಲ್ಲ, ನಾ ಸರಿ ಇದ್ದೀನಿ, ಅವಳು ಸರಿ ಇಲ್ಲ, ನಾ ಸರಿ ಇದ್ದೀನಿ, ಆತ ಸರಿ ಇಲ್ಲ, ನಾನೇ ಸರಿ ಇದ್ದೀನಿ, ನನ್ನ ವಿಚಾರ ಸರಿ ಅದ, ನಾನು ವಿಚಾರ ಮಾಡೋದು ಸರಿ ಅದ, ಅವನ ವಿಚಾರ ಮಾಡೋದು ಸರಿ ಇಲ್ಲ. ಇದು ನಮಗೆ ಪೀಕಲಾಟಕ್ಕೆ ಬರ್ತದೆ. ಇದೇ ಒಂದು ಕಾರಣಕ್ಕನ ಬಿರುಕು ಮೂಡ್ತಾವೆ ದಾಂಪತ್ಯ ಜೀವನದೊಳಗೆ ಅಥವಾ ಪ್ರೇಮ ಲೋಕದೊಳಗೆ. ಬಿರುಕು ಮೂಡ್ತಾವೆ, ತಪ್ಪು ಹೊಂದಾಣಿಕೆಯಿಂದ, ತಪ್ಪು ಅಭಿಪ್ರಾಯದಿಂದ ದೂರ ಆಗಿಬಿಡ್ತಾರೆ. ಆದರೆ ಇಬ್ಬರು ಚಡಪಡಿಸ್ತಾರೆ ದೂರ ಆಗಿದ್ದಕ್ಕೆ. ನಾ ಹಂಗೆ ಅನಬಾರ್ದಾಗಿತ್ತು ಅಂತ ಆಕೆ, ನಾ ಹಂಗೆ ಅನಬಾರ್ದಾಗಿತ್ತು ಅಂತ ಇವ. ಆದರೆ ಇಬ್ಬರು ಸೋಲಾಗ್ತಾ ಇರಲಿಲ್ಲ. ಅವಳಾಗಲೇ ಬರಲಿ ಬಿಡಂತ ಇವ, ಇವನಾಗಲೇ ಬರಲಿ ಬಿಡಂತ ಅವ. ಹಿಂಗೆ ಇವನು ಬರೋದಿಲ್ಲ, ಅವನು ಬರೋದಿಲ್ಲ. ಯಾವುದು ಬರಲಿಕ್ಕೆ ಇಚ್ಛೆ ಅದ, ಆದರೆ ಸ್ವಾಭಿಮಾನ, ಅಹಮ್ಮಿಕೆ ಅವ್ರು ತಡೀತಿರ್ತದೆ. ಅದು ಇಬ್ಬರು ಸಫರ್ ಆಗತ್ತಾರೆ. ಇರಲಿ, ನೀವು ಸಫರ್ ಆಗಿದ್ದೀರಿ, ಬಟ್ ಅವಳು ಮತ್ತೆ ಒಪ್ಕೊಂಡು ಬರಬೇಕು ಅವಳಾಗಲೇ ಅಂತ ನಿಮಗೆ ಅನಿಸ್ತದೆ. ಅವಾಗ ನೀವು ಅಂಥವ್ರು ಇದ್ರಪ್ಪ ಅಂದ್ರೆ ಈ ಪ್ರಯೋಗ ಮಾಡಿರಿ ಖಂಡಿತವಾಗಿಯೂ. ಏನು ಮಾಡ್ಬೇಕು ನೀವು? ಏನು ಮಾಡ್ಬೇಕಂದ್ರೆ, ಗಂಡ ಆಗಿದ್ದರೆ ಬಲಗೈ ಮ್ಯಾಗ, ಹೆಂಡತಿ ಆಗಿದ್ದರೆ ಹಸಿರು ಪೆನ್ ಇದು ಎಡಗೈಯಾಗ. ಉದಾಹರಣೆ ನಿಮ್ಮ ಹೆಂಡತಿಗೆ ನೀವು ಕರೆಸ್ಬೇಕಾಗೈತಿ, ಹೌದಾ? ಇಲ್ಲಿ ಈ ಹಸಿರು ಮಸೀದು, ಹೌದಾ? ಇಲ್ಲಿ ಅವ್ರ ಹೆಸರು ಬರೀತೀರಿ, ಹೌದಾ? ಮುಂದೆ ಇಲ್ಲೇ ನೀವು ಗಂಡಸಾಗಿದ್ದರೆ ಇಲ್ಲಿ ಬರೀತೀರಿ, ಹೆಂಗಸಾಗಿದ್ರು ಕೂಡ ಇಲ್ಲಿ ಬರೀತೀರಿ. ಗಂಡಸಾಗಿದ್ದರೆ ಇಲ್ಲಿ, ಹೌದಾ? ಗೊತ್ತಾಯ್ತಲ್ಲ? ಗಂಡಸ ಆಗಿದ್ದರೆ ಬಲಗೈ ಮೇಲೆ, ಹೆಂಗಸಾಗಿದ್ದರೆ ಎಡಗೈ ಮೇಲೆ. ಎಡಗೈ ಮೇಲೆ ಬರೆದರೆ ಹಸಿರು ಪೆನ್ನಿಂದ, ಬಲಗೈಯಲ್ಲಿ ಬರೆದ್ರೆ ಏನು ಕೆಂಪು ಪೆನ್ನಿಂದ. ಅದು ಹೆಂಗೆ ಡಿಸೈಡ್ ಮಾಡ್ಕೊತೀರಿ ಮಾಡ್ಕೊರಿ. ಇದು ಗಂಡಿನ ಭಾಗ, ಇದು ಹೆಣ್ಣಿನ ಭಾಗ. ನೀವು ಗಂಡಸದಿರಿ, ಹೆಣ್ಣಿಗೆ ಬರಿಬೇಕು, ಇದನ್ನು ಬರೆದಿರಿ. ನೀವು ಹೆಂಗಸದಿರಿ, ನೀವು ಹೆಣ್ಣಿಗೆ ಬರಿಬೇಕು, ನೀವೇ ಇರ್ತೀರಿ, ಇಲ್ಲಿ ಬರಿಬೇಕು. ಗಂಡನಿಗಾಗಿ ಇಲ್ಲಿ ಬರಿಬೇಕು. ಗೊತ್ತಾಯ್ತಲ್ಲ? ಗಂಡಿನ ಭಾಗ ಇದು, ಹೆಣ್ಣಿನ ಭಾಗ ಇದು. ಇಲ್ಲಿ ಅವ್ರ ಹೆಣ್ಮಕ್ಳ ಹೆಸರು ಬರೆದ್ರಿ, ಇಲ್ಲಿ ಗಂಡು ಮಕ್ಳ ಹೆಸರು ಬರೆದ್ರಿ. ಬರ್ಕೊಂಡ್ರ? ಎರಡು ಕೈ ಬರ್ಕೊಂಡ್ರಿ ಈಗ. ಓಕೆ. ಈ ಕೈಯೊಳಗೆ ಎಡಗೈಯೊಳಗೆ ಅಕ್ಷರ ಮುರಿತಾವೆ. ಒಂದು ಸಾಧಾರಣ ಏನು ಅದು ಎಂತ ವೈಟ್ ಬೋರ್ಡ್ ಮಾರ್ಕರ್ ಅಂತ ಇರ್ತಾವಲ್ಲ, ಅವ್ರು ಅದರಲ್ಲೇ ಬರೀರಿ, ಪರವಾಗಿಲ್ಲ. ಬರ್ಕೊಂಡು ಒಂದು ಸ್ವಲ್ಪ ಜೇನುತುಪ್ಪ ಹಾಕೋರಿ, ಎಡಗೈಯಾಗಿ ಜೇನುತುಪ್ಪ. ಆಮೇಲೆ ಜೇನುತುಪ್ಪ ಹಾಕೊಂಡ್ಮೇಲೆ ಸ್ವಲ್ಪ ದಾಲ್ಚಿನ್ನಿ ಚೂರ್ಣ ಹಾಕ್ತಾರೆ. ಜೇನುತುಪ್ಪ, ದಾಲ್ಚಿನ್ನಿ ಪುಡಿ, ದಾಲ್ಚಿನ್ನಿ ಚೂರ್ಣ ಹಾಕ್ಕೊಂಡ್ರೆ, ಆ ಜೇನುತುಪ್ಪ ದಾಲ್ಚಿನ್ನಿ ಚೂರ್ಣ ಹಾಕ್ಕೊಂಡ್ರೆ ಅದ್ರಾಗ ಒಂದು ಅರ್ಧ ಚಮಚೆಯಿಂದ ಒಂದು ಚಮಚ ಸಕ್ಕರೆ ಹಾಕ್ರಿ. ಫಸ್ಟ್ ಜೇನುತುಪ್ಪ, ದಾಲ್ಚಿನ್ನಿ ಚೂರ್ಣ, ಸಕ್ಕರೆ ಹಾಕ್ರಿ. ಹಾಕ್ಕೊಂಡು ಈ ಕೈಗೆ ಬರ್ಕೊಂಡಿರ್ತೀರಿ, ಈ ಕೈ ಬರ್ಕೊಂಡಿರ್ತೀರಿ, ಇಲ್ಲಿ ಹಾಕ್ಕೊಂಡಿರ್ತೀರಿ. ಈಗ ಸಾವಕಾಶ ತಿಕ್ಕೊಳ್ಳೋಕೆ ಶುರು ಮಾಡಿದ್ದು. ತಿಕ್ಕೊಳ್ಳೋ ಮುಂದೆ ಹೆಂಗೆ ಇದು ಮಾಡಬೇಕಪ್ಪ ಅಂತಂದ್ರೆ, ಕ್ಲಾಕ್ ವೈಸ್ ತಿರುಗಬೇಕು ಅದನ್ನು. ಕ್ಲಾಕ್ ವೈಸ್ ತಿರುಗಬೇಕದು ನೋಡಿ. ಕ್ಲಾಕ್ ವೈಸ್, ಸಾರಿ ಇದು ಆಯಿತು. ಕ್ಲಾಕ್ ವೈಸ್ ಅಂದರೆ ಇದು, ಕ್ಲಾಕ್ ವೈಸ್. ಗಡಿಯಾರದ ಮುಳ್ಳು ಹೆಂಗೆ ತಿರುಗ್ತದೆ ಹಂಗೆ, ಹೌದಾ? ಹೀಗೆ ಎಷ್ಟು ನಿಮಿಷ? 7 ರಿಂದ 9 ನಿಮಿಷ. ಈಗೇನು ಮಾಡಬೇಕು? ಅವ್ರ ಹೆಸರು ಬರ್ಕೊಂಡ್ರಿ, ಇಲ್ಲಿ ಹೆಸರು ಎರಡು ಇಬ್ಬರು ಹೆಸರು ಬರ್ಕೊಂಡಿರಿ. ಬರ್ಕೊಂಡು ಜೇನುತುಪ್ಪ ಹಾಕ್ಕೊಂಡ್ರಿ, ಆನಂತರ ದಾಲ್ಚಿನ್ನಿ ಚೂರ್ಣ ಹಾಕಿದ್ರಿ, ಸಕ್ಕರೆ ಹಾಕ್ಕೊಂಡ್ರಿ. ಈಗ ಕ್ಲಾಕ್ ವೈಸ್, ಗಡಿಯಾರದ ಮುಳ್ಳು ತಿರುಗೋ ಥರ ಕ್ಲಾಕ್ ವೈಸ್ ತಿರುಗಿಸ್ಕೊಂತ 7 ರಿಂದ 9 ನಿಮಿಷ ತಿಕ್ತಾ ಇರಬೇಕು. ತಿಕ್ಕೋ ಕಾಲಕ್ಕೆ ಅವಳ ಹೆಸರನ್ನು ಸಂಕಲ್ಪ, ಇದನ್ನು ಮುಖ ಮತ್ತು ಅವಳ ಹೆಸರನ್ನು ನೆನಪು ಮಾಡ್ಕೊಳ್ಳಿ. ಆ ಮುಖ ನೋಡ್ತಾ ಆಕಿನ ಹೆಸರು ಪಾರು ಅಂತೇಳಿ, ಪಾರು, ನೀನು ನನಗೆ ತುಂಬ ಪ್ರೀತಿ ಮಾಡ್ತಾ ಇದ್ದಿ, ಯಾವುದೇ ಕಾರಣಕ್ಕೆ ನೀನು ದೂರ ಇದ್ದಿ, ಈಗ ನೀನು ನನಗೆ ಹತ್ತಿರ ಬಂದಿದ್ದಿ, ನನ್ನ ಹತ್ತಿರ ಬಂದಿದ್ದಿ ನೀನು. ಪಾರು, ನೀನು ನನಗೆ ತುಂಬ ಪ್ರೀತಿಸ್ತಾ ಇದ್ದಿ, ನೀನು ನನ್ನ ಕಡೆ ಬಂದಿದ್ದೀವಿ. ಪಾರು, ನನ್ನನ್ನು ನೀನು ತುಂಬ ಪ್ರೀತಿಸ್ತಾ ಇದ್ದೀಯಾ, ನೀನು ನನ್ನ ಕಡೆ ಬಂದಿದ್ದೀಯಾ. ಹೀಗೆ ಆತ, ಅಥವಾ ಈಗ ಹೇಳ್ತೀನಲ್ಲ, ಯಾವುದೋ ಗಂಡಸಿನ ಹೆಸರು, ಗಂಡ ಇದ್ರೆ ಗಂಡನ ಹೆಸರು ಹೇಳಬೇಕು. ನೀವು ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀರಿ, ನೀವು ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀರಿ, ನೀವು ನನ್ನ ಹತ್ರ ಬಂದಿದ್ದೀರಿ.
ನೀವು ನಾನು ತುಂಬ ಪ್ರೀತಿ ಮಾಡ್ತಾಯಿದ್ದೀರಿ, ನನ್ನ ಹತ್ರ ಬಂದಿದ್ದೀರಿ. 7 ರಿಂದ 9 ನಿಮಿಷ ಶಾಂತವಾಗಿ ತಿಕ್ಕಬೇಕು, ಮನಸ್ಸಿನಾಗ ಸಂಕಲ್ಪ ಮಾಡ್ತಾ ಇರಬೇಕು. ಅವರ ಮುಖಚರ್ಯೆ ನಿಮ್ಮ ಕಣ್ಣ ಮುಂದೆ ಬಂದಿರಬೇಕು. ಇಷ್ಟು ಮಾಡಿ ನೋಡ್ರಿ. ಮಿನಿಮಮ್ 21 ಡೇಸ್. ಎಷ್ಟೋ ಜನಕ್ಕೆ 21 ಡೇಸ್ ಒಳಗೆ ಗ್ಯಾರಂಟಿ ರಿಸಲ್ಟ್ ಬಂದದ್ದು. ಇದು ಸುಖ ಅನ್ನಿಸ್ತದೆ, ಸಂತೋಷ ಅನ್ನಿಸ್ತದೆ. ಸೊ ಕೆಲ ಮಂದಿ ಹಿಂಗೂ ಪ್ರಯೋಗ ಮಾಡ್ತಾರೆ, ಉಲ್ಟಾ. ಯಾಕಂದರೆ ಈ ಕೆಂಪು ಮತ್ತು ಹಸಿರು ಬಣ್ಣ ಏನದವಲ್ಲ, ಅನೇಕ ಸಂಕೇತಗಳನ್ನು ಪ್ರತಿನಿಧಿಸ್ತಾವೆ, ಭಾವಗಳನ್ನು ಪ್ರತಿನಿಧಿಸ್ತಾವೆ, ಪರಿಣಾಮಗಳನ್ನು ಪ್ರತಿನಿಧಿಸ್ತಾವೆ. ಆದ ಕಾರಣ ಇಲ್ಲಿ ಹಸಿರು ಬರೆದಿರ್ತಿರಲ್ಲ, ಅವಾಗ ಇಲ್ಲಿ ಹಸಿರು, ಇಲ್ಲಿ ಕೆಂಪು ಬರೆದಿರ್ತಿರಲ್ಲ, ಅವಾಗ ಎರಡೂ ಕಡೆ ಕೆಂಪು ಬರ್ಕೊಂಡು ನೋಡ್ರಿ. ಹೌದಾ? ಎರಡು ಕಡೆ ಕೆಂಪು ಬರ್ಕೊಂಡು ಒಮ್ಮೆ ನೋಡ್ರಿ, ಎರಡು ಕಡೆ ಹಸಿರು ಬರ್ಕೊಂಡು ಒಮ್ಮೆ ನೋಡ್ರಿ. ಇಷ್ಟೇ ವ್ಯತ್ಯಾಸ. ಅಂದರೆ ಬೇಗ ರಿಸಲ್ಟ್ ಸಿಗ್ಲಿಕ್ಕಪ್ಪ ಅಂತಂದ್ರೆ ಅದೊಂದು 5 ದಿವಸ, ಅದೊಂದು 5 ದಿವಸ, ಅದೊಂದು 5 ದಿವಸ ಹಿಂಗೆ ಮಾಡಿ ನೋಡ್ರಿ. ಯಾವುದು ನಿಮಗೆ ಪರಿಣಾಮ ಕೊಡ್ತದೆ ಅನ್ನೋದನ್ನು ಸ್ವಲ್ಪ ಸ್ಟಡಿ ಮಾಡಿ. ಏನೇ ಆಗಲಿ ಇದಕ್ಕೆ ಒಂದು ಸ್ವಲ್ಪ ನಿಮಗೆ ರಿಸಲ್ಟ್ ಸಿಗುವ ಸಾಧ್ಯತೆ ಭಾಳ ಅದು. ಸೊ ನಿಮ್ಮ ಒಳಿತಿಗಾಗಿ, ನಿಮ್ಮ ಸಂತೋಷಕ್ಕಾಗಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ಶ್ರೀ ಗುರುದೇವ್.